ಬೆಂಗಳೂರು, ಐಟಿ ಸಿಟಿ, ಗಾರ್ಡನ್ ಸಿಟಿ ಹೀಗೆ ಸಾಕಷ್ಟು ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ನಮ್ಮ ಬೆಂಗಳೂರನ್ನು ಈಗ ಕ್ಲೀನ್ ಸಿಟಿ ಮಾಡಿಸೋದಕ್ಕೆ ನಮ್ಮ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಮುಂದಾಗಿರುವಂಥದ್ದು. ಏನಪ್ಪ ಸ್ಟೋರಿ ಅಂತ ಹೇಳ್ತೇನೆ, ಮಿಸ್ ಮಾಡಿದೆ ಇದನ್ನು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಲಕ್ಷ್ಮೀ ಬಾಗಲಕೋಟೆ. ನಗರಾಭಿವೃದ್ಧಿ ಸಚಿವರು ತಮ್ಮ ಆಡಳಿತವನ್ನು ಕೈಗೆತ್ತಿಕೊಂಡ ಬಳಿಕ ಮೊದಲನೇದಾಗಿ ಅವರು ಮಾಡಿರುವಂತಹ ಕೆಲಸವೇ ಬೆಂಗಳೂರಿನಲ್ಲಿರುವಂತಹ ಫುಟ್ಪಾತ್ಗಳ ಒತ್ತುವರಿ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಸಾಕಷ್ಟು ಬೆಂಗಳೂರಿನ ಭಾಗಗಳಲ್ಲಿರುವಂತಹ ಫುಟ್ಪಾತ್ಗಳನ್ನು ಒತ್ತುವರಿಯನ್ನು ಸಹ ಮಾಡಿ ಇದೀಗ ಜುಲೈ 17ರಂದು ಒಂದು ಹೊಸದಾದಂಥ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದುವೇ ಒಂದು ಯೋಜನೆ, ತ್ಯಾಜ್ಯದಿಂದ ಸ್ವತಂತ್ರ ಅನ್ನುವಂತಹ ಯೋಜನೆಯನ್ನು ಜಾರಿ ತರ್ತಾರೆ. ಈ ಯೋಜನೆ ಅಡಿಯಲ್ಲಿ ಒಂದಷ್ಟು ರೂಲ್ಸ್ಗಳನ್ನು ತರ್ತಾರೆ. ಆ ರೂಲ್ಸ್ನ ಮುಖಾಂತರವಾಗಿ ಬೆಂಗಳೂರಿನಲ್ಲಿರುವಂತಹ ಖಾಲಿ ನಿವೇಶನಗಳೇನಿದ್ದಾವೆ ಆ ನಿವೇಶನಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಬೆಂಗಳೂರಿಗರಿಗೆ ಒಂದು ಮಾರ್ಗಸೂಚಿಯನ್ನು ಸಹ ಹೊರಡಿಸ್ತಾರೆ. ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಯಾವೆಲ್ಲ ಖಾಲಿ ನಿವೇಶನಗಳಿದ್ದಾವೆ ಅದನ್ನು ಆ ನಿವೇಶನಗಳ ಮಾಲೀಕರೇ ಕ್ಲೀನ್ ಮಾಡಬೇಕು. ಒಂದು ವೇಳೆ ಕ್ಲೀನ್ ಮಾಡಿಲ್ಲ ಅಂದರೆ ಅದಕ್ಕೆ ನಾವು ದಂಡವನ್ನು ಸಹ ಕಟ್ತೀವಿ ಅನ್ನುವಂಥದ್ದನ್ನು ಸಹ ಹೇಳಲಾಗುತ್ತೆ. ಸೊ ಅದಕ್ಕೆ ಒಂದೂವರೆ ತಿಂಗಳು ಸಮಯಾವಕಾಶವನ್ನು ಕೊಡಲಾಗುತ್ತೆ. ಆದರೆ ಅಲ್ಲಿ ಯಾವುದೇ ರೀತಿಯಾಗಿ ದಂಡದ ಮೆನ್ಷನನ್ನು ಸದ್ಯಕ್ಕೆ ಮಾಡಿರೋದಿಲ್ಲ ಅವರು. ಜುಲೈ 17ರಂದು ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ. ಅಂದರೆ ಅಧಿಕೃತವಾಗಿ ಎಲ್ಲ ಜನರಿಗೂ ಮಾಹಿತಿಯನ್ನು ಕೊಡ್ತಾರೆ. ಬೆಂಗಳೂರಿನಲ್ಲಿರುವಂತಹ ಖಾಲಿ ನಿವೇಶನದ ಮಾಲೀಕರು ಯಾರೆಲ್ಲ ಇದ್ದೀರಿ, ನಿಮ್ಮ ಜಾಗ ಕ್ಲೀನ್ ಆಗಿಲ್ಲ ಅಂತಂದರೆ ಆ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಬೇಕಾಗಿರುವಂತಹ ಕರ್ತವ್ಯ ನಿಮ್ಮದು ಅಂತ ಹೇಳಿ ಮೆಸೇಜನ್ನು ಕಳಿಸ್ತಾರೆ. ಸೊ ಇದನ್ನು ಗಮನಿಸಿರುವಂತಹ ಒಂದಷ್ಟು ಜನರು ತಮ್ಮ ಜಾಗಗಳು, ತಮ್ಮ ಖಾಲಿ ನಿವೇಶನಗಳೇನಿದ್ದಾವೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೂ ಸಹ ಒಂದಷ್ಟು ಜನರು ಇದನ್ನು ಯಾವುದೇ ರೀತಿಯಾಗಿ ತಲೆ ಸಹ ಕೆಡಿಸ್ಕೊಳ್ಳೋದಿಲ್ಲ. ಇದನ್ನು ಯಾವೆಲ್ಲ ಬೆಂಗಳೂರಿನ ಒಂದಷ್ಟು ಭಾಗಗಳು ಅಂದರೆ 5 ನಗರ ಪಾಲಿಕೆ ಅಡಿಯಲ್ಲಿ ಯಾವೆಲ್ಲ ಜಾಗಗಳು ಬರ್ತವೆ ಅಲ್ಲಿ ಎಲ್ಲ ಕಡೆಗೂ ಸಹ ನೋಟಿಸನ್ನು ಕೊಡಲಾಗುತ್ತೆ. ಆ ನೋಟಿಸ್ನ ಅನ್ವಯವಾಗಿ ಮಾಲೀಕರು ಎಚ್ಚೆತ್ತುಕೊಂಡು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಗಮನಿಸಿರುವಂತಹ GBA 1.5 ತಿಂಗಳ ಕಾಲ ಟೈಮ್ ಕೊಟ್ಟರು ಸಹ ಯಾರೆಲ್ಲ ಖಾಲಿ ನಿವೇಶನಗಳಿದ್ದಾವೆ ಅದನ್ನು ಕ್ಲೀನ್ ಮಾಡದೇ ಇರುವವರಿಗೆ ಇವತ್ತು ಒಂದು ರೀತಿಯಲ್ಲಿ ದಂಡವನ್ನು ಹಾಕುವುದಕ್ಕೆ ಮುಂದಾಗಿರುವಂತಹದ್ದು. GBA ಅಧಿಕಾರಿ ಜೊತೆಗೆ ನಗರಾಭಿವೃದ್ಧಿ ಸಚಿವರ ಒಟ್ಟಿಗೆ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಈ ಹಿಂದೆ ಆರಂಭವಾಗಿತ್ತು. ಈಗ ಅದರಂತೆಯೇ ಇವತ್ತು ಯಾವೆಲ್ಲ ಜಾಗಗಳು ಖಾಲಿ ನಿವೇಶನಗಳು ಕ್ಲೀನ್ ಮಾಡಿಲ್ಲ ಅಲ್ಲಿಗೆ ಭೇಟಿ ನೀಡಿ ಅವರಿಗೆ ಒಂದು ರೀತಿಯಲ್ಲಿ GBAನೇ ಆ ಒಂದು ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ದಂಡ ಹಾಕೋದಕ್ಕೆ ಮುಂದಾಗಿರುವಂಥ. ಹಾಗಾದರೆ ಈ ಕೆಲಸ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದರೆ, ಮೊದಲನೇದಾಗಿ ನಿನ್ನೆವರೆಗೂ ಸಹ ನೋಟಿಸನ್ನು ಕೊಡ್ತಾರೆ, ನಿಮ್ಮ ಜಾಗವನ್ನು ಕ್ಲೀನ್ ಮಾಡಿ ಅಂತ ಹೇಳಿ ಅವರು ಯಾವುದೇ ರೀತಿಯಾಗಿ ಎಚ್ಚೆತ್ತುಕೊಳ್ಳೋದಿಲ್ಲ. ಅಂತಹ ಜಾಗಗಳಿಗೆ ಇವತ್ತು GBA ಅಧಿಕಾರಿಗಳು ಜೊತೆಗೆ ನಗರಾಭಿವೃದ್ಧಿ ಸಚಿವರು ಭೇಟಿ ನೀಡಿ ಅಲ್ಲಿರುವಂತಹ ಕಸ ಏನೇನೆಲ್ಲ ಕ್ಲೀನಿಂಗ್ ಮಾಡಬೇಕಾಗಿರುತ್ತೆ ಅದನ್ನು JCB ಮುಖಾಂತರವಾಗಿ ಇಲ್ಲಿ ಬೆಳೆದಿರುವಂತಹ ಮರಗಳನ್ನು ಕಡಿತಗೊಳಿಸಿ ಸಂಪೂರ್ಣವಾಗಿ ಕ್ಲೀನನ್ನು ಮಾಡಿಸ್ತಾರೆ. ಸೊ ಹಾಗಾದರೆ ಇನ್ನೂ ಒಳ್ಳೆಯದಾಯ್ತಲ್ವಾ, GBAನೇ ಈ ಒಂದು ಕೆಲಸವನ್ನು ಮಾಡೋದಾದರೆ ನಾವು ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿ ಹುಟ್ಟುತ್ತೆ. ಹೀಗೆ ಅಂದ್ಕೊಂಡಿದ್ರೆ ಅದು ತಪ್ಪು. ಸೊ ಆ ಕೆಲಸವನ್ನು GBA ಮಾಡುತ್ತೆ, ಆದರೆ ಅದಕ್ಕೆ ತಗಲುವಂತಹ ವೆಚ್ಚವನ್ನು ಆ ಜಾಗದ ಮಾಲೀಕರೇ ಕೊಡಬೇಕಾಗತ್ತೆ. ಅದು ಯಾವ ರೀತಿಯಾಗಿ ಅಂತಂದರೆ, ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸನ್ನು ನೀವೇನು ಕಟ್ತೀರಾ ಆ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಇದನ್ನು ಆ್ಯಡ್ ಮಾಡಲಾಗುತ್ತೆ. ಅದರ ಅಡಿಯಲ್ಲಿ ಎಷ್ಟು ಹಣ ಬರುತ್ತೆ ಅಷ್ಟು ಹಣವನ್ನು ನೀವು ಕೊಡಬೇಕಾಗತ್ತೆ. ಒಂದು ವೇಳೆ ನೀವೇ ಆ ಜಾಗದಲ್ಲಿ ಕ್ಲೀನನ್ನು ಮಾಡಿಸಿದ್ರಿ ಅಂತಂದರೆ ಅದು ನಿಮ್ಮ ಇಷ್ಟ, ಅದು ಯಾವ ರೀತಿಯಾಗಿ ನೀವು ಮಾಡ್ತೀರಾ. ಅಥವಾ ನಮಗೆ ಯಾರೂ ಕೆಲಸಗಾರರು ಸಿಗ್ತಾ ಇಲ್ಲ ಅಂತಂದರೂ GBA ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ರೆ ಅವರೇ ನಿಮ್ಮ ಜಾಗವನ್ನು ಕ್ಲೀನ್ ಮಾಡಿಸ್ಕೊಡ್ತಾರೆ. ಕ್ಲೀನ್ ಮಾಡೋದಕ್ಕೆ ಅವ್ರು ಕಳಿಸ್ತಾರೆ. ನೀವು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಮಾತಾಡ್ಕೊಳ್ಬೋದು. ಅಕಸ್ಮಾತ್ ಇಲ್ಲ ನಾವೇ ಖುದ್ದಾಗಿ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ಅದು ನಿಮ್ಮ ಒಪ್ಪಿಗೆ. ಒಂದು ವೇಳೆ ಈ ಎರಡಕ್ಕೂ ನೀವು ತಲೆ ಕೆಡಿಸ್ಕೊಳ್ದೆ ಹೋದಲ್ಲಿ ಸಂಪೂರ್ಣವಾಗಿ GBA ಇದನ್ನು ಕ್ರಮವನ್ನು ಕೈಗೊಂಡು ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಆ ಒಂದು ಸ್ವಚ್ಛತಾ ಕೆಲಸವನ್ನು ಮಾಡಿ ಅದಕ್ಕೆ ತಗುಲುವಂತಹ ವೆಚ್ಚವನ್ನು ಅದಕ್ಕೆ ನೀವು ಭರಿಸಬೇಕಾಗತ್ತೆ. ಸೊ ಇದಕ್ಕೆ ಇವತ್ತು ಈ ಒಂದು ಯೋಜನೆಗೆ ನಮ್ಮ ನಗರಾಭಿವೃದ್ಧಿ ಸಚಿವರು ಜೊತೆಗೆ GBA ಅಧಿಕಾರಿಗಳ ಸಮ್ಮುಖದಲ್ಲಿ ಹಾಗೆ ಶಾಂತಿನಗರ ಶಾಸಕರ ಸಮ್ಮುಖದಲ್ಲಿ ಒಂದು ಚಾಲನೆಯನ್ನು ನೀಡಲಾಗಿದೆ. ಸೊ ಎಷ್ಟರಿಂದ ಇದು ಅಮೌಂಟ್ ಆರಂಭ ಆಗುತ್ತೆ ಅನ್ನುವಂತಹ ಗೊಂದಲ ಇರುತ್ತೆ. 6,700 ರೂಪಾಯಿಯಿಂದ ಆ ಅಮೌಂಟ್ ಆರಂಭವಾಗಿ ಸುಮಾರು 1 ಲಕ್ಷದವರೆಗೂ ಸಹ ಮುಟ್ಟುವಂಥ ಸಾಧ್ಯತೆ. ಇದರ ಜೊತೆಗೆ
ಈ ಅಂದರೆ ಸಂಪೂರ್ಣವಾಗಿ ನಾವು ಗಮನಿಸ್ತಾ ಇರ್ಬೋದು, ಖಾಲಿ ನಿವೇಶನ ಅಂತಂದಾಗ ಅಲ್ಲಿ ಯಾರೂ ಓಡಾಡೋದಿಲ್ಲ ಅಥವಾ ಬಳಕೆ ಮಾಡ್ಕೊಳ್ಳೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಸಂಪೂರ್ಣವಾಗಿ ಸುತ್ತಮುತ್ತಲೂ ಕಾಂಪೌಂಡ್ ಕಟ್ಟಿರ್ತಾರೆ. ಎತ್ತರವಾದಂತಹ ಕಾಂಪೌಂಡ್ ಇದ್ದರೆ ಅದಕ್ಕೆ ಡಬಲ್ ಚಾರ್ಜನ್ನು ನೀಡಬೇಕಾಗತ್ತೆ. ಇಲ್ಲ ಒಂದು ಹಂತದಲ್ಲಿದ್ದರೆ ಅದಕ್ಕೆ ಕಡಿಮೆ ಬೆಲೆಯನ್ನು ತಾವು ತೆರಬೇಕಾಗುತ್ತೆ ಅನ್ನುವಂಥದ್ದನ್ನು ಸಹ ಹೇಳಲಾಗಿರುತ್ತೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನ 5 ನಗರ ಪಾಲಿಕೆ ಅಡಿಯಲ್ಲಿ ಇಲ್ಲಿಯವರೆಗೆ 162 ಜಾಗಗಳನ್ನು ಗುರುತಿಸಲಾಗಿದೆ. ಆ 162 ಜಾಗಗಳಲ್ಲಿ ಒಂದಷ್ಟು ಜಾಗವನ್ನು ಏನು ಮಾಲೀಕರೇನಿದ್ದಾರೆ ಅವರು ಎಚ್ಚೆತ್ತುಕೊಂಡು ಕ್ಲೀನನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇನ್ನೊಂದಷ್ಟು ಜಾಗ ಏನಿದೆ, ಖಾಲಿ ನಿವೇಶನ ಏನಿದೆ, ಆ ಮಾಲೀಕರು ಎಚ್ಚೆತ್ತುಕೊಳ್ಳದೇ ಇರುವಂತಹ ಕಾರಣದಿಂದಾಗಿ ಅಲ್ಲಿಗೆ GBA ಅಧಿಕಾರಿಗಳು, ನಗರಾಭಿವೃದ್ಧಿ ಸಚಿವರು ಭೇಟಿ ನೀಡಿ ಇವತ್ತು ಅವರಿಗೆ ಒಂದು ರೀತಿಯಲ್ಲಿ ದಂಡವನ್ನು ಹಾಕೋದಾಗಿರ್ಬೋದು. ಜೊತೆಗೆ ಇನ್ನಿತರೆ ಯಾರು ಖಾಲಿ ನಿವೇಶನ ಮಾಲೀಕರಿದ್ದರೆ ಅವರಿಗೂ ಸಹ ಎಚ್ಚರಿಕೆ ಗಂಟೆಯನ್ನು ಕೊಡೋದ್ರ ಮುಖಾಂತರವಾಗಿ ಈ ಒಂದು ಕೆಲಸಕ್ಕೆ ಇವತ್ತು ಚಾಲನೆಯನ್ನು ನೀಡಲಾಗಿರುವಂಥದ್ದು. ಇನ್ನು ಬೆಂಗಳೂರಿಗರು ಗಮನಿಸಬೇಕಾಗಿರುವಂಥದ್ದು, ನಿಮ್ಮ ಸೈಟ್ಗಳೇನಾದರೂ ಬೆಂಗಳೂರಿನಲ್ಲಿ ಖಾಲಿ ನಿವೇಶನಗಳೇನಾದರೂ ಇದ್ದರೆ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲವಾದರೆ GBA ಅಧಿಕಾರಿಗಳೇ ಅದನ್ನು ಮಾಡಿಸ್ತಾರೆ. ಆದರೆ ಅದಕ್ಕೆ ತಗುಲುವಂತಹ ವೆಚ್ಚವನ್ನು ನೀವು ಭರಿಸಬೇಕಾಗುತ್ತೆ ಅನ್ನುವಂತಹದ್ದು ಸೂಚನೆಯನ್ನು ಸಹ ಸದ್ಯಕ್ಕೆ ನೀಡಿದ್ದಾರೆ. ಸೊ ಈ ಎಲ್ಲವನ್ನು ಗಮನಿಸಿರುವಂತಹ ಬೆಂಗಳೂರಿಗರು ತಮ್ಮ ಇಚ್ಛೆಯಂತೆ ಕೆಲಸವನ್ನು ಕ್ಲಿಯರ್ ಮಾಡ್ತಾರಾ ಅಥವಾ GBA ಅಧಿಕಾರಿಗಳು JCB ತಂದು ಸದ್ದು ಮಾಡುವವರೆಗೂ ನೀವು ಅದನ್ನು ಆ ಕೆಲಸವನ್ನು ಅಲ್ಲಿಗೆ ಬಿಡ್ತೀರಿ ಅನ್ನುವಂಥದ್ದು ನಿಮ್ಮ ನಿರ್ಧಾರವಾಗಿರುವಂಥದ್ದು, ನಿಮ್ಮ ಕೈಲಿ ಇರುವಂಥದ್ದು.